ಗೈಸ್ 1 ಸೆಕೆಂಡು ಈ ವಿಡಿಯೋ ನೋಡ್ರಿ. ಗೈಸ್ ಒಂದು ಸಿಂಪಲ್ ಕಾಲಿಂದ ಈ ಸ್ಟೀಲ್ ಬೆಂಕಿ ಹಚ್ಕೊಳುತ್ತೆ ಅಂತ ಸುಮಾರು ರೀಲ್ ಮಾಡಾಕಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟೆಸ್ಟ್ ಮಾಡೋಣ. ನಿಜವಾಗ್ಲೂ ಒಂದೇ ಒಂದು ಫೋನ್ ಕಾಲಿಂದ ಈ ಸ್ಟೀಲ್ ವೂಲು ಉರಿಯುತ್ತಾ ಅಥವಾ ಇಲ್ವಾ ನೋಡೋಣ. ಗೈಸ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ, ಕೊನೆ ತನಕ ನೋಡ್ರಿ. ಕೊನೆ ರಿಸಲ್ಟ್ ನಿಮಗೆ ಶಾಕಿಂಗ್ ಅನ್ಸುತ್ತೆ. ಗೈಸ್ ಇದನ್ನ ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡಕ್ ಹೋಗ್ಬೇಡಿ. ನನಗೂ ಗೊತ್ತಿಲ್ಲ, ಬೆಂಕಿ ಹಚ್ಕೊಂಡ್ರು ಹೊತ್ಕೋಬಹುದು. ಸೊ ಅದಕ್ಕೋಸ್ಕರ ಸೇಫ್ಟಿಗೆ ನೀರು ಹಿಡ್ಕೊಂಡಿದ್ದೀನಿ. ಏನಾದ್ರು ಬೆಂಕಿ ಹಚ್ಕೊಂಡ್ರೆ ನೀರು ಹಾಕ್ತಾ ಇರೋದೆ. ಇದು ನೋಡ್ರಿ ಸ್ಟೀಲ್ ವೂಲು, ಇದನ್ನು ಸುತ್ತ ಕ್ಲೀನಾಗಿ ಇಟ್ಟಿದ್ದೀನಿ. ಸೊ ಇದೊಂದು ಪೀಸ್ ಈ ಪಾರ್ಟ್ ಮಿಸ್ಸಿಂಗು, ಈಗ ಇಡ್ತಾ ಇದ್ದೀನಿ. ಗೈಸ್ ಈಗ ಕಾಲ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಗೈಸ್ ಕಾಲ್ ಬರ್ತಾ ಇದೆ, ಆದರೆ ಯಾವುದೇ ರೀತಿ ಕಿಡಿ ಇಲ್ಲ, ಏನು ಇಲ್ಲ. ಇಲ್ಲಿ ನೋಡ್ರಿ ಮುಟ್ತಾ ಇದ್ದೀನಿ, ಸೈಲೆಂಟಲ್ಲಿದೆ. ಈಗ ರಿಂಗಿಗೆ ಹಾಕಿ ನೋಡೋಣ, ಇನ್ನೊಂದ್ಸಲ ಟ್ರೈ ಮಾಡೋಣ. ಗೈಸ್ ಈಗ ಫೋನ್ ಕಾಲಲ್ಲಂತೂ ಬೆಂಕಿ ಹತ್ಕೊಂಡಿಲ್ಲ. ಬನ್ನಿ ಈಗ ವಿಡಿಯೋ ಕಾಲ್ ಮಾಡಿ ನೋಡೋಣ ಈಗೇನಾರು ಹತ್ಕೊಳತ್ತ ಅಂತ. ಗೈಸ್ ನೋಡಿದ್ರಲ್ಲ, ನೀವು ಫೋನ್ ಕಾಲೇ ಮಾಡಿ ಅಥವಾ ವಿಡಿಯೋ ಕಾಲೇ ಮಾಡಿ ಈ ಸ್ಟೀಲುಲು ಬೆಂಕಿ ಹತ್ಕೊಳಲ್ಲ. ಅವನು ಆ ವಿಡಿಯೋದಲ್ಲಿ ಏನು ಮಾಡಿದ್ದಾನೆ ಅಂದರೆ ಆ ವಿಡಿಯೋನ ಕಟ್ ಮಾಡಿದ್ದಾನೆ, ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾವುದೋ ರೀತಿಲಿ ಒಂದು ಕಿಡಿ ಹಾಕಿದ್ದಾನೆ ಅದಕ್ಕೆ. ಸ್ಟೀಲುಲ್ ಇದೆಯಲ್ಲ, ಒಂದು ಸ್ವಲ್ಪ ಕಿಡಿ ಸಿಕ್ಕಿದ್ರೆ ಸಾಕು ಬೇಗ ಹತ್ಕೊಂಡ್ಬಿಡುತ್ತೆ. ಸೊ ಅವನು ಎಡಿಟ್ ಮಾಡಿರೋದ್ರಿಂದ ನಮಗೊಂಚೂರು ಗೊತ್ತಾಗ್ತಾ ಇಲ್ಲ. ನಮಗನ್ಸುತ್ತೆ ಅದು ಸಿಗ್ನಲಿಂದಾನೇ ಬಂದಿದೆ ಅಂತ. ಗೈಸ್ ಈಗೇನು ಫೋನ್ ಕಾಲ್ ಬಂತಲ್ಲ, ಅದು ಬರೋದು ರೇಡಿಯೋ ವೇವ್ಸಿಂದ. ಈ ರೇಡಿಯೋ ವೇವ್ಸಿಗೆ ಈ ಸ್ಟೀಲುಲ್ನ ಬೆಂಕಿ ಹಚ್ಚೋಷ್ಟು ಪವರ್ ಇರಲ್ಲ ಅದಕ್ಕೆ. ಗೈಸ್ ನಿಜವಾಗ್ಲೂ ಏನಾದರೂ ಕಿಡಿ ಹತ್ಕೊಳೋದಾಗಿದ್ರೆ ನಾವು ನೀವು ಡೈಲಿ ಈ ಫೋನ್ ಯೂಸ್ ಮಾಡೋಕ್ಕಾಗ್ತಿತ್ತಾ? ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಬೈ ಫ್ರಮ್ ಡಿಟಾಕ್ಸ್.